ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಮೊದಲಿಗೆ ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ ಮೊದಲು ನೋಡ್ಕೋಬೇಕು. ಬ್ಲೌಸ್ ಈ ಥರ ಇಟ್ಕೋಬೇಕು ಫಸ್ಟು. ಮತ್ತು ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ ಮೊದಲು ನೋಡ್ಕೋಬೇಕು. ಬ್ಲೌಸ್ನ ಉದ್ದ ನಮಗೆ 12 ಬರ್ತಾ ಇದೆ. ಮತ್ತು 1/2 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ, 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಮೇಲೆ 1/2 ಇಂಚ್ ಮಾರ್ಜಿನ್ ಮತ್ತು ಡೌನಲ್ಲಿ 1/2 ಇಂಚ್. ಬ್ಲೌಸ್ನ ಉದ್ದ 12 ಇಂಚಸ್ ಇದೆ. ಅದರಲ್ಲಿ ನಾವು ಎಕ್ಸ್ಟ್ರಾ 1 ಇಂಚ್ ತಗೋಬೇಕಾಗುತ್ತೆ. ಯಾಕಂದರೆ ಮೇಲೆ 1/2 ಇಂಚು ಮತ್ತು ಕೆಳಗಡೆ ಡೌನಲ್ಲಿ 1/2 ಇಂಚ್ ಮಾರ್ಜಿನ್ಗೆ ನಾವು ಬಿಟ್ಕೋಬೇಕಾಗುತ್ತೆ. ಮತ್ತು ಈ ಥರ ಒಂದು ಲೈನ್ ಹಾಕೋಬೇಕು. ಮೇಲೊಂದು ಲೈನು ಮತ್ತು ಒಂದು ಲೈನು. ನೆಕ್ಸ್ಟ್ ನಾವು ಮಾಡ್ಕೋಬೇಕಾಗಿರೋದಂದರೆ ಬ್ಲೌಸ್ನ ಮಧ್ಯಭಾಗ ಈ ಥರ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಮಧ್ಯಭಾಗ ಈ ಥರ ಇಟ್ಕೊಂಡು ಇಲ್ಲಿ ಡೀಪ್ನ ನಾವು ನೋಡ್ಕೋಬೇಕು. ಡೀಪ್ ಎಷ್ಟಿದೆ ಬ್ಲೌಸಲ್ಲಿ, ಡೀಪ್ ಎಷ್ಟಿದೆ ಅಂತ ಈ ಥರ ಏನಾದರೂ ಇಟ್ಕೋಬೋದು. ಮತ್ತು ನೀವು ಈ ಥರ ಟೇಪ್ ತೊಗೊಂಡಾದರೂ ಮೆಜರ್ಮೆಂಟ್ ಮಾಡ್ಕೋಬೋದು. ಟೇಪಲ್ಲಿ ಯಾವ ಥರ ಮೆಜರ್ಮೆಂಟ್ ಮಾಡ್ತೀರಾ ಅಂದರೆ, ಡೀಪ್ನ ಉದ್ದ ನೋಡಿ, ಡೀಪ್ನ ಉದ್ದ 8 ಇಂಚಸ್ ಬರ್ತಾ ಇದೆ. 8 ಇಂಚಸ್ ಇಟ್ಕೋಬೇಕು ಡೀಪ್ನ ಉದ್ದ. ಬ್ಯಾಕ್ ಪಾರ್ಟ್ನ ಡೀಪ್ನ ಉದ್ದ 8 ಇಂಚಸ್. ಇದು ನಾವು 1/2 ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ. 8 ಇಂಚು ಮಾಮೂಲಿ ಇಟ್ಕೋಬೇಕು ನಾವು. ಮತ್ತೆ ಇವಾಗ ಇಲ್ಲೊಂದು ಲೈನ್, ಈ ಥರ ಒಂದು ಲೈನ್ ಹಾಕೋಬೇಕು. ನೆಕ್ಸ್ಟು ನೆಕ್ ವಿಡ್ತ್ ಯಾವ ಥರ ಇಟ್ಕೋಬೋದು ಅಂದರೆ, ಅವ್ರ ಬಾಡಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರೆ, ಅದರಲ್ಲಿ ನೋಡಿಬಿಟ್ಟು ಒಂದು ಅಂದಾಜಿನ ಮೇಲೆ ಇಟ್ಕೋಬೇಕು. 2 ಇಂಚಸ್ ನೆಕ್ ವಿಡ್ತು. ಮತ್ತು ಶೋಲ್ಡರ್ ನಾನು ಇವ್ರಿಗೆ 4.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 4.5 ಇಂಚು ಪ್ಲಸ್ 1/2 ಇಂಚು ಮಾರ್ಜಿನಿಗೆ ಇಟ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾವು ನೆಕ್ಸ್ಟು ಸೊಂಟದ ಸುತ್ತಳತೆ ತಗೋತಾ ಇದ್ದೀವಿ. ಸೊಂಟದ ಸುತ್ತಳತೆ ಹೇಗೆ ತಗೋಬೇಕಪ್ಪ ಅಂದರೆ, ಬ್ಲೌಸ್ನ ಈ ಥರ ಅರ್ಧ ಭಾಗಕ್ಕೆ ಮಧ್ಯ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನು ಎಷ್ಟಿದೆ ಅಂತ ನೋಡ್ಕೋಬೇಕು. ಎಷ್ಟಿದೆ? 15 ಬರ್ತಾ ಇದೆ. 15 ಬರ್ತಾ ಇದೆ ಫ್ರೆಂಡ್ಸ್. 15ಅಲ್ಲಿ ನಮ್ಗೆ ಹಾಫು 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 7.5 ಒಂದು ಮಾರ್ಕ್ ಮಾಡಿಕೊಂಡು, ಮತ್ತು ಎಕ್ಸ್ಟ್ರಾ 1 ಇಂಚು ಬ್ಯಾಕಲ್ಲಿ ಎಕ್ಸ್ಟ್ರಾ 1 ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಪರ್ಪಸ್ಗೆ 2 ಇಂಚು ಬಿಟ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಆರ್ಮೋಲ್ ಡೌನಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆರ್ಮೋಲ್ ಡೌನಿಂಗಿಗೆ ಶೋಲ್ಡರ್ ಎಷ್ಟು ಇಟ್ಕೊಂಡಿರ್ತಾರೋ ಅಷ್ಟೇ ಇಟ್ಕೊಂಡ್ರೆ ಸರಿ ಬರುತ್ತೆ. ಆರ್ಮೋಲ್ ಡೌನಿಂಗ್ ನಾನು 5 ಇಟ್ಕೊಂಡಿದ್ದೀನಿ. ಇಲ್ಲಿಗೊಂದು ಲೈನ್ ಹಾಕ್ತಾ ಇದ್ದೀನಿ. ಇಲ್ಲಿಗೊಂದು ಲೈನ್ ಹಾಕಿ, ಇಲ್ಲಿಗೊಂದು ಲೈನ್ ಹಾಕಿ, ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರೋದಕ್ಕೆ ಒಂದು ಲೈನ್. ಮತ್ತು ಇವಾಗ ಆರ್ಮೋಲ್ ರೌಂಡ್ ಎಷ್ಟಿದೆ, ಆರ್ಮೋಲ್ ರೌಂಡ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಆರ್ಮೋಲ್ ರೌಂಡ್ ಬಂದು 8
8 ಕಾಲು ಬರ್ತಾ ಇದೆ. 8 ಕಾಲು ನಾವು ಮೊದಲು 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ರೌಂಡ್ ಈ ಥರ ಸ್ಕೇಲ್ ನೋಡಿ, ಈ ಥರ ಸ್ಕೇಲ್ ಯೂಸ್ ಮಾಡಿಕೊಂಡು ಒಂದು ಈ ಥರ ರೌಂಡಾಗಿ ಈ ಥರ ಆರ್ಮೋಲ್ ರೌಂಡ್ನ ನೀವು ಡ್ರಾ ಮಾಡ್ಕೋಬೇಕಾಗತ್ತೆ. ಈ ಥರ ಆರ್ಮೋಲ್ ರೌಂಡ್ ಆದಮೇಲೆ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ ಅಂತ ಮತ್ತೆ ನಾವು ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಆರ್ಮೋಲ್ ರೌಂಡ್ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಡಿಮೆ ಬರ್ತಾ ಇದೆ. ನಾವು ಒಂದು ಸ್ವಲ್ಪ ಆವಾಗ ಈ ಥರ ಕೆಳಗಡೆಗೆ ಇನ್ನೂ ಒಂದು ಲೈನ್ ಹಾಕ್ಕೊಂಡು ಮತ್ತೆ 1 ಇಂಚ್ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಡ್ರಾ ಮಾಡಬೇಕಾಗುತ್ತೆ. ಈ ಥರ ಲೈನ್ ಡ್ರಾ ಮಾಡಿಬಿಟ್ಟು ಮತ್ತೆ ನಾವು ಇನ್ನೊಂದು ಸಲ 8 ಕಾಲು ಬರ್ತಾ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ 8 ಕಾಲು ಬರ್ತಾಯಿದೆ. ಇಟ್ಕೊಂಡಿದ್ದೀವಿ ನಾವು. ಒಂದು ಸ್ವಲ್ಪ ಕೆಳಗಡೆ ಬಂದರೆ ಒಂದು ಸ್ವಲ್ಪ 2.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡು ಬ್ರಾಡ್ ತೆಗಿಬೇಕು ಅಂದರೆ ಈ ಥರ 2.5 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಮತ್ತೆ ಒಂದು ಲೈನ್ ಫಾರ್ಮ್ ಆಗುತ್ತಲ್ಲಿ ಒಂದು ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಇದೇ ಥರ ಕರ್ವ್ ಸ್ಕೇಲಲ್ಲಿ ಈ ಥರ ಒಂದು ಲೈನ್ ಹಾಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.